ತಿಪ್ಟೂರಿನ ನುಣವಿನಕೆರೆಯ ಶ್ರೀ ಕಾಳದಿರೇಶ್ವರದ ಅಜಯ ಸ್ವಾಮೀಜಿ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಿದ್ದಾಯಿತು. ಅವರು ಮೊದಲೇ ದಿನದಲ್ಲೇ ಪ್ರಮಾಣ ಸ್ವೀಕಾರ ಮೊದಲನೇ ಘೋಷಣೆ ಮಾಡಿದ್ದಾರೆ. ಆರು ಘೋಷಣೆ ಮಾಡಿದ್ದಾರೆ. 6 ಪ್ರಮುಖ ಘೋಷಣೆ ಮಾಡಿದ್ದಾರೆ. ಏನಪ್ಪ ಅಂದರೆ ಮೊದಲ ದಿನ ಈ ಘೋಷಣೆ ಮಾಡಿದ್ದಾರೆ, ಶಾಲಾ ವಿದ್ಯಾರ್ಥಿಗಳು ಅವರು SSC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಪದವಿ ಆಗಿರ್ಬೋದು, ಸ್ನಾತಕೋತ್ತರ ಪದವಿ, ಡಿಗ್ರಿ ಆದರೂ ಡಬಲ್ ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳು ಉಚಿತ ಪಾಸ್ ಉಚಿತ ಎಲ್ಲ ಸರ್ಕಾರಿ ಬಸ್ಸಲ್ಲಿ ಓಡಾಡ್ಬೋದು. BMTC KSRTC ಬಸ್, KSRTC 4 ಮೂಲಕ ಓಡಬಹುದು. ಫ್ರೀ ಪಾಸ್ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಸರ್ಕಾರಿ ಬಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಟ್ಟಿದ್ದಾರೆ, ಭಾಳ ಒಳ್ಳೆಯದು. ಆಮೇಲೆ ಬೆಂಗಳೂರ ಹದಗೆಟ್ಟ ರಸ್ತೆಗಳಿಗೆ ನಂಬರ್ ಹಾಕಿ ಸರಿಪಡಿಸಿ ಅದನ್ನ ಸುಚಿತ ರಸ್ತೆ ಮಾಡೋದಕ್ಕೆ 2,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನುದಾನ, ಒಳ್ಳೆಯದು. ಮೊದಲು ಮಾಡ್ಬೋದು ರಾಜಧಾನಿ. ಆಮೇಲೆ ಅನ್ಎಂಪ್ಲಾಯ್ಸ್ಗೆ ನಿರುದ್ಯೋಗಿಗಳಿಗೆ ಖಾಸಗಿ ಖಾಸಗಿಗಳ ಸಹಭಾಗಿತ್ವದಲ್ಲಿ ತರಬೇತಿ ನೀಡಿ ಅವರಿಗೆ ಉದ್ಯೋಗ ಕೊಡೋದಕ್ಕೆ ಮುಂದಾಗತ್ತೆ. ಖಾಸಗಿ ಕಂಪ್ನಿಗಳಲ್ಲಿ ಅವರಿಗೆ ಉದ್ಯೋಗ ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡೋದು, ಆ ಒಂದು ಕೆಲಸನ ಸರ್ಕಾರನೇ ಮಾಡ್ತಿದೆ. ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಆಮೇಲೆ ಭಾರತ್ ಜೋಡೋ ಯುವಕರ ಸಂಘ ಸ್ಥಾಪನೆಗೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ CM. ಆಮೇಲೆ ರಾಜ್ಯದಲ್ಲಿ ಕರ್ನಾಟಕದಾದ್ಯಂತ ಎಲ್ಲ 3 ಅಂತಸ್ತಿನ ಮನೆಗಳು ಅಂದರೆ 2,500 ಅಡಿ ಸುತ್ತಳತೆಯ ಮನೆಗಳಿಗೆ ಓಸಿ ಭಾಗ್ಯ, ಓಸಿ ವಿನಾಯಿತಿ ಕೊಡ್ತೀವಿ. ಆಮೇಲೆ ಏಕತೆಯ ಪರಿವರ್ತನೆ ವಿಸ್ತರಣೆ ರಾಜ್ಯದಿಂದ ಎಲ್ಲ ವಿಸ್ತರಣೆ ಮಾಡ್ತೀವಿ. ಏಕಾಗಿ ಓಸಿ ಕೊಡ್ತೀವಿ ಮತ್ತು ಏಕತೆ ರಾಜ್ಯದಿಂದ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗೆ 3 ಅಂತಸ್ತಿನ 2,500 ಅಡಿ ಮನೆಗಳಿಗೆ ಭಾಳ ಒಳ್ಳೆಯ ಕೆಲಸ. ಆಮೇಲೆ ಈಗ ನೋಡಿ KFC ಅಧ್ಯಕ್ಷ ಅದರಲ್ಲ BKR ಅದಕ್ಕೆ MLC ಪೋಸ್ಟು ಕೊಟ್ಟಿದೆ. ಈಗ 7 ವಿಧಾನ ಪರಿಷತ್ ಚುನಾವಣೆ ನಡೀಬೇಕು ಜೂನ್ 18 ಅದನ್ನು 4 ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದಾರೆ. ಅಥವಾ ಮೊದಲನೇ ಪ್ರೆಸ್ BKR ಪ್ರಸಾದ್ MLC ಪೋಸ್ಟ್ ಕೊಟ್ಬಿಟ್ಟು KFC ಅಧ್ಯಕ್ಷ ಸ್ಥಾನ ಕೊಟ್ಟಿದೆ. ಭಾಳ ಒಳ್ಳೆಯ ಆಫರ್ ಅದು. ಲಾಸ್ಟ್ ಟೈಮ್ MLC ಇದ್ರು ಮತ್ತು MLC ಕೊಟ್ಬಿಟ್ಟು KFC ಅಧ್ಯಕ್ಷ CM ಒಂದು ನೆಕ್ಸ್ಟ್ KFC ಅಧ್ಯಕ್ಷ ಕರೀತಾರೆ. ಯಾವುದೇ ಇದಕ್ಕೂ ಅವ್ರು KFC ಅಧ್ಯಕ್ಷ ಇರಲೇಬೇಕು. ಆಮೇಲೆ ನೀವು 3 ಪರಿಷತ್ ಯಾರಪ್ಪ ಅಂದರೆ PV ಮೋಹನ್, ವಿ ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣ ಕಮಲ್ಕನೂರು, ಒಟ್ಟು 4 ಜನ ಮಾಡಿದ್ದಾರೆ.